ಮೀಸೆ ಬಂದ್ಬಿಟ್ಟಿದೆ ನಿಮ್ಗೆ ಈ ತರ ಎಲ್ಲ ಮಾತಾಡಿದ್ದಾರೆ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಆಮ್ ಸುನಿತಾ ಚಂದನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಸೊ ಇವತ್ತು ನನ್ನ ಸ್ಕಿನ್ ಟ್ರಾನ್ಸ್ಫಾರ್ಮೇಶನ್ ಬಗ್ಗೆ ಮಾತಾಡೋಣ ಅಂತ ಅನ್ಕೊಂಡಿದೀನಿ. ಆನೆಸ್ಟ್ ಆಗಿ ವಿಡಿಯೋನ ಎಲ್ಲೂ ನಾನು ಎಡಿಟ್ ಮಾಡಲ್ಲ, ಏನು ಮಾಡಲ್ಲ. ಏನಿದೆಯೋ ಅದನ್ನ ನಾನು ಏನೆಲ್ಲ ಫೇಸ್ ಮಾಡಿದೆ, ಏನೆಲ್ಲ ಮಿಸ್ಟೇಕ್ಸ್ ಮಾಡಿದೆ ಅನ್ನೋದ್ರ ಬಗ್ಗೆ ನಾನು ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀನಿ. ಸೊ ಗೈಸ್, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್, ನಾನು ಫಸ್ಟು ನಾನು ಏನೇನೆಲ್ಲ ಮಿಸ್ಟೇಕ್ಸ್ನ ಮಾಡ್ಕೊಂಡೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಸೊ ನೀವು ತಮ್ನೈಲಲ್ಲಿ ಆಲ್ರೆಡಿ ನನ್ನ ಪಿಕ್ನ ನೋಡಿದ್ದೀರಾ, ನನ್ನ ಫೋಟೋನ ನೋಡಿದ್ದೀರಾ ಹೇಗಿದೆ ಅಂತ ಹೇಳ್ಬಿಟ್ಟು. ತುಂಬಾ ಪಿಗ್ಮೆಂಟೇಷನ್ ಅರೌಂಡ್ ಮೈ ಮೌತ್ ಅಂಡ್ ಲಾಟ್ಸ್ ಆಫ್ ಪಿಂಪಲ್ ಮಾರ್ಕ್ಸ್ ಎಲ್ಲ ಇತ್ತಲ್ವಾ. ಸೊ ಸ್ಕಿನ್ ಡಾರ್ಕ್ ಇತ್ತು, ಅದನ್ನು ನೀವು ನೋಟಿಸ್ ಮಾಡಿದೀರಾ ತಮ್ನೈಲಲ್ಲಿರೋ ಫೋಟೋದಲ್ಲಿ. ನಾನು ಇಲ್ಲೂ ಹಾಕ್ತೀನಿ ನೋಡಿ, 2 ಫೋಟೋ ಹಾಕ್ತೀನಿ. ಸೊ ನೋಡಿ. ಇನ್ನೂ ಒಂದು ಬಂದು ನನ್ನ ಚಿಕನ್ ಬಾಕ್ಸ್ ಆಗಿತ್ತು. ಆ ಚಿಕನ್ ಬಾಕ್ಸ್ ಹಾಕಿದ ಫೋಟೋ ಎಲ್ಲ ಡಿಲೀಟ್ ಆಗಿದೆ, ಅದು ಹುಡುಕ್ತೆ ಸಿಗ್ಲಿಲ್ಲ ನನಗೆ. ತುಂಬಾ ದೊಡ್ಡದಾಗಿ ಚಿಕನ್ ಬಾಕ್ಸ್ ಆಗಿತ್ತು. ಅದ್ರದ್ದು ಮಾರ್ಕ್ಸ್ ಎಲ್ಲ ಹೆವಿ ಇತ್ತು, ನನ್ನ ಫೇಸಲ್ಲಿ ಜಾಸ್ತಿ ಬಂದಿತ್ತು ಅದು. ಸೊ ಮಾತಾಡೋಣ. ಸೊ ಫಸ್ಟ್ ನಾನು ಏನೇನೆಲ್ಲ ಮಿಸ್ಟೇಕ್ ಮಾಡಿದೆ ಅಂತಂದ್ರೆ, ಫಸ್ಟ್ ಆಫ್ ಆಲ್ ನಾವು ಸ್ಕೂಲು ಕಾಲೇಜ್ ಹೋಗ್ತಿರ್ಬೇಕಾದ್ರೆ ನಮಗೆ ಪ್ರಾಪರ್ ಸ್ಕಿನ್ ಕೇರ್ ಗೈಡೆನ್ಸ್ ಇಲ್ಲ. ಅಂದ್ರೆ ನನ್ನ ಸನ್ಸ್ಕ್ರೀನ್ ಯೂಸ್ ಮಾಡ್ತಿರ್ಲಿಲ್ಲ. ಬೆಳಗ್ಗೆ ಮುಖ ತೊಳ್ಕೊಂಡು ಹೋದ್ವಿ ಅಂದ್ರೆ ಸಂಜೆ ಬಂದ್ರೆ ಬ್ಯಾಗ್ ಒಂದ್ ಕಡೆ ಹಾಕ್ಬಿಟ್ಟು ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಇದ್ದಿದ್ದೆ ನನಗ್ ನೆನ್ಪಿರೋದು. ಮತ್ತೆ ಸನ್ಸ್ಕ್ರೀನ್ ಬಗ್ಗೆ ನಮಗೆ ನಾಲೆಜೇ ಇಲ್ಲ, ಸ್ಕಿನ್ ಕೇರ್ ಮಾಡ್ಬೇಕು ಅನ್ನೋದಿಲ್ಲ. ಬಟ್ ಯಾವಾಗ ಸರ್ಟೈನ್ ಏಜ್ ಬರ್ತೀವಿ, ನಾವು ಸ್ವಲ್ಪ ದೊಡ್ಡವರಾಗ್ತಾ ಬರ್ತೀವಿ, ಅವಾಗ ತುಂಬಾ ಟೀಕೆಗಳನ್ನ ಫೇಸ್ ಮಾಡ್ಬೇಕಾಗುತ್ತೆ. ಇವನ್ ನಾನು ಮಾಡಿದೀನಿ. ಹಿಂಗಾಯ್ತು ಅಂತಂದ್ರೆ, ನಾನು ಆಕ್ಚುಲಿ ನಂದು ಬಂದು ಡ್ರೈ ಸ್ಕಿನ್, ಮತ್ತೆ ನಂದೊಂಥರ ಲೈಟ್ ಡಸ್ಕಿ ಸ್ಕಿನ್ ಟೋನ್ ಅನ್ನೋದಕ್ಕಿಂತ ಸ್ವಲ್ಪ ವೀಟಿಶ್ ಕಲರ್ ಇದ್ದೀನಿ ನಾನು. ಸೊ ನನ್ನ ಸ್ಕಿನ್ ಬಂದ್ಬಿಟ್ಟು ತುಂಬಾ ಡಾರ್ಕ್ ಆಗಿತ್ತು ಬಿಫೋರ್. ತುಂಬಾ ಡಾರ್ಕ್ ಆಗಿತ್ತು, ತುಂಬಾ ಪಿಗ್ಮೆಂಟೇಷನ್ ಇತ್ತು, ತುಂಬಾ ಮಾರ್ಕ್ಸ್ ಇತ್ತು. ನನ್ನ ಬಾಯಿ ಸುತ್ತಲೂ ತುಂಬಾ ಅಂದ್ರೆ ತುಂಬಾ ಡಾರ್ಕ್ ಇತ್ತು. ಅದು ಎಷ್ಟು ಅಸಹ್ಯ ಕಾಣಿಸ್ತಿತ್ತು ಅಂತಂದ್ರೆ, ಚೆನ್ನಾಗಿ ಕಾಣ್ತಿರ್ಲಿಲ್ಲ. ಅದು ಫೋಟೋ ಹಾಕಿದೀನಲ್ಲ, ಅದ್ರಲ್ಲಿ ಕಾಣುತ್ತೆ ನೋಡಿ. ಇನ್ನೂ ಒಂದು, ನಾನು ಮಾಡಿದಂತ ಮೇಜರ್ ಮಿಸ್ಟೇಕ್ ಬಂದು, ನಾನು ಸನ್ಸ್ಕ್ರೀನ್ ಅಪ್ಲೈ ಮಾಡ್ತಿರ್ಲಿಲ್ಲ, ಸರಿಯಾಗಿ ಫೇಸ್ ವಾಶ್ ಮಾಡ್ತಿರ್ಲಿಲ್ಲ, ಮತ್ತೆ ನನ್ನ ಮುಖನ ಪದೇ ಪದೇ ನನ್ನ ಕೈಯಿಂದ ಮುಟ್ಕೊಂಡು ಇರ್ತಿದ್ದೆ. ಸೊ ಅದು ಒಂದು ಎಫೆಕ್ಟ್. ಮತ್ತೆ ಪಿಂಪಲ್ಸ್ ಏನಾದ್ರು ಆಯ್ತು ಅಂತಂದ್ರೆ ಅದನ್ನ ನಾನು ಕಿಲ್ಲೋದು, ಪಿನ್ ತಗೊಂಡು ಚುಚ್ಚಿ ಅದರಿಂದ ಪಸ್ನೆಲ್ಲ ಹೊರಗಡೆ ತೆಗೆಯೋದು, ಆ ತರ ಎಲ್ಲ ನಾನು ಮಾಡಿದೀನಿ. ಸೊ ಇದೆಲ್ಲ ಆಗ್ತಾ 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 ಮುಂದೆ ನಾವು ಸ್ವಲ್ಪ ದೊಡ್ಡವರಾಗಿ ಈ ಫ್ರೆಂಡ್ಸ್ ಗ್ಯಾಂಗು ಎಲ್ಲ ಇರ್ತೀವಿ, ಸುತ್ತಮುತ್ತ ಜನ ಇರ್ತಾರಲ್ಲ, ಅವರೆಲ್ಲ ಹೆಂಗೆ ಅಂತ ಅಂದ್ರೆ ಮಾತಾಡಕ್ ಶುರು ಮಾಡಿದ್ರು ನನ್ನ ಕಲರ್, ನನ್ನ ಸ್ಕಿನ್ ಬಗ್ಗೆ, ನನ್ನ ಬಗ್ಗೆ. ಲೈಕ್ ಕಪ್ಪಗಿದ್ದಾಳೆ, ಚೆನ್ನಾಗಿಲ್ಲ, ಒಂಥರ ಕಾಣ್ತಿದ್ದಾಳೆ, ಪಿಗ್ಮೆಂಟೇಷನ್ ಏನಿತ್ತಲ್ಲ ಇಲ್ಲಿ, ಅದಂತೂ ತುಂಬಾ ಆಡ್ಕೊಂಡು ಹೋಗೋರು. ಹಿಂಗೆ ಒಂಥರ ನಮ್ಮ ಅತ್ತೆನೇ ಮಾತಾಡಿದ್ದಾರೆ ನನಗೆ, ಬಾಯಿ ಸುತ್ತಲೂ ಮೀಸೆ ಬಂದ್ಬಿಟ್ಟಿದೆ ನಿಮ್ಗೆ, ಈ ತರ ಎಲ್ಲ ಮಾತಾಡಿದ್ದಾರೆ. ಸೊ ಅದಾದ್ಮೇಲೆ ಆಂಟಿದಿರು, ಎಸ್ಪೆಷಲಿ ಆಂಟಿದಿರು ಇರಬೇಕು. ನನ್ನ ಫ್ರೆಂಡ್ಸ್ ಅಮ್ಮಂದಿರು ಇರ್ತಾರಲ್ಲ, ಅವರು ಫಸ್ಟ್ ಏನಾದ್ರು ಮಾಡಿ ಸ್ಕಿನ್ಗೆ, ಏನ್ ಹಂಗಾಗಿದ್ಯಾ, ಏನಾದ್ರು ಫೇಸ್ ಪ್ಯಾಕ್ ಏನಾದ್ರು ಮಾಡ್ಕೊಂಡು ಹಾಕೊಳಕ್ ಆಗಲ್ವಾ, ಅದನ್ನ ಕ್ಲಿಯರ್ ಮಾಡ್ಕೊಳಕ್ ಆಗಲ್ವಾ ನಿನ್ಗೆ, ಏನಾದ್ರು ಒಂದು ಕ್ರೀಮ್ ಗೀಮ್ ಹಚ್ಕೊಳಕ್ ಆಗಲ್ವಾ ನಿನ್ಗೆ, ನನ್ ಮಗಳನ್ನ ನೋಡು ನಾನು ಹೇಗ್ ನೋಡ್ಕೊಂತಾ ಇದೀನಿ, ನನ್ ಮಗಳ ಸ್ಕಿನ್ ನೋಡು ಹೆಂಗಿದೆ, ಆ ತರ ಎಲ್ಲ ಮಾತಾಡಿರೋದು ಉಂಟು ನನ್ಗೆ. ಮತ್ತೆ ನನ್ನ ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ನಮ್ ಸ್ಕಿನ್ ಬಗ್ಗೆ ನಾವು ಹೇಗಿದೀವಿ ಅದ್ರ ಬಗ್ಗೆ ಆಡ್ಕೊಂಡ್ ನಗ್ದಾಗ, ಸೊ ನಾವೇನೋ ಹೇಳಿದ್ರೆ ನಾನು ಚೆನ್ನಾಗಿದ್ದೀನಿ ಅಂತ ಹೇಳಿರ್ತೀನಿ. ಅವಾಗ ಅವ್ರ ಆ ಕಡೆಯಿಂದ, ಹೌದು ನೀನು ತುಂಬಾ ಬ್ಯೂಟಿಫುಲ್ ಆಗಿದ್ಯಾ ಬಿಡು, ನಾವು ನೋಡ್ತಾ ಇಲ್ವಾ, ಈ ತರ ಎಲ್ಲ ಮಾತಾಡಿರೋದಾಗಿರ್ಬೋದು. ಸೊ ಆ ಟೈಮಲ್ಲಿ ಅದು ಜೋಕಾಗಿ ಅನ್ಸಿದ್ರು ಎಲ್ಲೋ ಒಂದ್ ಕಡೆ ತುಂಬಾನೇ ಬೇಜಾರಾಗ್ತಿತ್ತು ನನಗೆ. ಸೊ ಪರ್ಸ್ನಲಿ ನಾನು ತುಂಬಾ ಬೇಜಾರ್ ಮಾಡ್ಕೊಂಡಿದೀನಿ, ಹತ್ತಿದೀನಿ ಕೂಡ ಅದಕ್ಕೆ. ಅದಾದ್ಮೇಲೆ ನಾನ್ ಡಿಸೈಡ್ ಮಾಡ್ದೆ, ಇಲ್ಲ ನನ್ನ ಸ್ಕಿನ್ ನಾನು ನೀಟಾಗಿ ಇಟ್ಕೋಬೇಕು. ಅದಕ್ ಮುಂಚೆ ಏನು, ಒಂದು ಫೇರ್ ಅಂಡ್ ಲವ್ಲಿ ಬರ್ತಾ ಇತ್ತು. ಫೇರ್ ಅಂಡ್ ಲವ್ಲಿ ಅವಾಗ ಜಾಸ್ತಿ ಇದಲ್ವಾ, ಫೇರ್ ಅಂಡ್ ಲವ್ಲಿ ಸಂತೋರ್ಸು, ಇದಷ್ಟೇ ನಾನು ಯೂಸ್ ಮಾಡ್ತಾ ಇದ್ದು. ಸೊ ಸನ್ಸ್ಕ್ರೀನ್ ಎಲ್ಲ ನಾನೇನು ಯೂಸ್ ಮಾಡ್ತಿರ್ಲಿಲ್ಲ. ಸೊ ನಾನು ಕಾಲೇಜ್ಗೆ ಹೋಗೋವರೆಗೂ ನಾನು ಸನ್ಸ್ಕ್ರೀನ್ ಯೂಸ್ ಮಾಡ್ತಿರ್ಲಿಲ್ಲ. ಮತ್ತೆ ಬರೀ ಸಂತೂರ್ ಸೋಪು, ಫೇರ್ ಅಂಡ್ ಲವ್ಲಿ, ಇಷ್ಟೇ ಮಾಡ್ಕೊಂಡು ಹೋಗ್ತಿದ್ದಿತ್ತು. ಫೇರ್ ಅಂಡ್ ಲವ್ಲಿ ಹಾಕಿದ್ರೆ ಪೌಡರ್ ಅಂತ ಹಾಕಿರ್ಲಿಲ್ಲ, ಯಾಕಂದ್ರೆ ನಂದು ಡ್ರೈ ಸ್ಕಿನ್ ಇರೋದ್ರಿಂದ ಅದೇ ಒಂಥರ ಪೌಡರ್ ತರ ಕಾಣೋದು. ಸೊ ಅದು ಧೂಳೆಲ್ಲ ಕುತ್ಕೊಂಡು ಇನ್ನಷ್ಟು ಪಿಂಪಲ್ಸ್ ಬರೋದು, ಆ ತರ ಎಲ್ಲ ಆಗ್ತಿತ್ತು. ಮತ್ತೆ ನನಗೆ PCOD ಇದ್ದಿದ್ ಕಾರಣ ಇನ್ನು ಆ ಒಂದು ಪಿಗ್ಮೆಂಟೇಷನ್, ಆ ಡಾರ್ಕ್ ಸ್ಪಾಟ್ಸ್ ಎಲ್ಲ ಎದ್ದು ಫೇಸ್ ಅಲ್ಲಿ ತುಂಬಾ ಕಾಣಿಸ್ತಾ ಇತ್ತು. ನಾನು ಇನ್ನೂ ಏನ್ ಮಿಸ್ಟೇಕ್ ಮಾಡಿದೆ ಅಂತಂದ್ರೆ, ಸೊ ಗೊತ್ತಲ್ಲ, ನಮ್ಮ ಇಂಡಿಯನ್ಸ್ ಟೀ ಕಾಫಿ ಇಲ್ದಿರ ಜೀವನಾನೇ ನಡೆಯಲ್ಲ ನಮ್ದು. ಸೊ ಎಷ್ಟು ಒಂದು ದಿನಕ್ಕೆ ಏನಿಲ್ಲ ಅಂದ್ರೆ ಒಂದು 4ರಿಂದ 5 ಗ್ಲಾಸ್ ಕಾಫಿ ಕುಡಿತಾ ಇದ್ದೆ. ಆ ಕಾಫಿ ಏನ್ ಮಾಡ್ತು ಅಂತಂದ್ರೆ, ಕಾಫಿ ಕುಡ್ದು ಆ ಕೆಫೆನ್ ಅಂಶ ಜಾಸ್ತಿ ಆಗಿ
ಇನ್ನೂ ಪಿಗ್ಮೆಂಟೇಷನ್ ಎಲ್ಲ ಜಾಸ್ತಿ ಆಗ್ತಾ ಹೋಗ್ತು. ಫಸ್ಟೇ PCOD ಇತ್ತು. ಕಾಫಿ ಕರೆಕ್ಟಾಗಿ ಏನೋ ಡಯಟ್ ರೂಟೀನ್ ಏನೋ ಮಾಡ್ಕೊಂತೀರಾ ಅದೆಲ್ಲ ಇನ್ನೂ ಜಾಸ್ತಿ ಆಗ್ತಾ ಹೋಗ್ತು ನನಗೆ. ಸೊ ಯಾವಾಗ ಹೊರಗಡೆ ನಮ್ಮ ಆಂಟೀಸ್ ಆಗಿರ್ಬೋದು, ರಿಲೇಟಿವ್ಸ್, ಫ್ರೆಂಡ್ಸ್ ನಮ್ಮನ್ನ ಹಾಡ್ಕೊಂಡು ನಗೋದಕ್ಕೆ ಶುರು ಮಾಡಿದ್ರು, ಆಗ ನನಗೆ ತುಂಬಾ ಅಂದ್ರೆ ತುಂಬಾ ಹರ್ಟ್ ಆಯ್ತು. ಸೊ ನಾನು ಡಿಸೈಡ್ ಮಾಡಿದೆ, ಇಲ್ಲ ನಾನು ಹಿಂಗಿದ್ರೆ ಆಗಲ್ಲ, ನಾನು ಚೆನ್ನಾಗಾಗ್ಬೇಕು ಅಂತ. ಟ್ರಸ್ಟ್ ಮಿ ಗಾಯ್ಸ್, ಇವತ್ತು ನಾನು ಕೂಡ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಮಾಡ್ತೀನಿ. ನನ್ನ ಫ್ರೆಂಡ್ ಒಬ್ಳು ನನ್ನ ಹಳೆ ಫೋಟೋಸ್ ಕಳಿಸ್ತಾಳೆ, ನೋಡು ನೀನ್ ಹೆಂಗಿದ್ದೆ ಅವಾಗ ಅಂತ. ಆ ಫೋಟೋನು ನಿಮ್ಗೆ ಹಾಕ್ತೀನಿ. ಈಗ ಅಲ್ಲಿಂದ ನಾನು ಹೇಗೆ ಹೊರಗಡೆ ಬಂದೆ ಅಂತ ಅಂದ್ರೆ, ನನಗೆ ಸ್ಟಾರ್ಟಿಂಗ್ ಅಲ್ಲಿ ನನಗೇನು ಗೊತ್ತಿರ್ಲಿಲ್ಲ, ಸನ್ಸ್ಕ್ರೀನ್ ಗೊತ್ತಿರ್ಲಿಲ್ಲ, ಏನು ಗೊತ್ತಿಲ್ಲ. ನಾನು ಯಾವಾಗ ಸೋಷಿಯಲ್ ಮೀಡಿಯಾಗೆ ನೋಡ್ತಾ ನೋಡ್ತಾ ಕೆಲವೊಂದು ಕೆಲವೊಂದು ಪ್ರಾಡಕ್ಟ್ಸ್ ನ ರಿವ್ಯೂಗಳು ಮಾಡ್ತಾರಲ್ಲ, ಬಟ್ ಅದನ್ನ ತಗೊಂಬಂದು ಯೂಸ್ ಮಾಡೋಕ್ಕೂ ನನಗೆ ಭಯ. ಮತ್ತೆ ಸ್ಕಿನ್ ಎಲ್ಲ ಲಿಟ್ರಲಿ ನಾನು ಹೆಂಗಾಯ್ತು ಅಂತಂದ್ರೆ, ಇದ್ಯಾವುದು ಬೇಡ, ಫಸ್ಟ್ ಫೇಸ್ ಗ್ಲೋ ಬಂದ್ಬಿಡ್ಬೇಕು ಅಂತ, ನೀವು ನಂಬ್ತಿರೋ ಬಿಡ್ತಿರೋ ಪ್ಯಾಂಡ್ರಮ್ ಪ್ಲಸ್ನು ಹಚ್ಚಿದ್ದೀನಿ ನಾನು. ಪ್ಯಾಂಡ್ರಮ್ ಪ್ಲಸ್ ಹಚ್ಚಿ ಅದು ಹಚ್ಕೊಂಡು ಅದರಿಂದ ಇನ್ನಷ್ಟು ಸ್ಕಿನ್ ಹಾಳಾಗಿ ಅದರಿಂದ ಹೊರಗಡೆ ಬರೋದು ನನಗೆ ತುಂಬಾನೇ ಟೈಮ್ ತಗೊಂತು. ಸೊ ಅದು ಹೆಂಗೆ ಅಂತ ಮುಂದೆ ಹೇಳ್ತಾ ಹೋಗ್ತೀನಿ, ಕೇಳಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ನಾನು ಏನು ಹೇಳ್ತಿದ್ದೀನಿ ಅನ್ನೋದು ನಿಮ್ಗೆ ಗೊತ್ತಾಗಲ್ಲ. ಸೊ ನಾನು ಹೇಗೆ ಇದರಿಂದ ಹೊರಗಡೆ ಬಂದೆ ಅನ್ನೋದು ಮೇ ಬಿ ಗೊತ್ತಾದ್ರೆ ಕೆಲವ್ರಿಗೆ ಬರೋದಕ್ಕೆ ಆಚೆ ಅದರಿಂದ ಸ್ಕಿನ್ನ ಇನ್ನಷ್ಟು ಗ್ಲೋ ಆಗಿ ಮಾಡ್ಕೊಳ್ಳೋದಕ್ಕೆ ಅವ್ರಿಗೂ ಟೈಮ್ ಸಿಗುತ್ತೆ. ಸೊ ಹಾಗಾಗಿ ಫಸ್ಟ್ ನಾನು ಮಾಡಿದ್ದೇನು ಅಂತಂದ್ರೆ, ಕಾಫಿನ ಕಂಪ್ಲೀಟ್ ಆಗಿ ಅವಾಯ್ಡ್ ಬಿಟ್ಬಿಟ್ಟೆ. ಬಿಟ್ಬಿಟ್ಟು ನೀರನ್ನ ಜಾಸ್ತಿ ಕುಡಿಯೋಕೆ ಶುರು ಮಾಡಿದೆ. ನೀರನ್ನ ಹೇಗೆ ಕುಡಿತಿದ್ದ ಅಂತಂದ್ರೆ, ಆದಷ್ಟು ಬೆಳಗ್ಗೆ ಎದ್ದು ಲೆಮನ್ ವಾಟರ್ ಮತ್ತೆ ಗ್ರೀನ್ ಟೀ ಅಭ್ಯಾಸ ಮಾಡ್ಕೊಂಡೆ. ಮತ್ತೆ ಅದ್ರ ಜೊತೆಗೆ ವಾಕಿಂಗ್, ಬೆಳಗ್ಗೆ 6 ಗಂಟೆಗೆ ಎದ್ದು ಪಾರ್ಕ್ಗೆ ಹೋಗ್ತಿದ್ದೆ, ವಾಕ್ ಮಾಡೋದಕ್ಕೆ ಹೋಗ್ತಿದ್ದೆ. ಸೊ ಫ್ರೆಶ್ ಏರ್ ತಗೊಂಡು, ಅಲ್ಲಿ ಬೆಳಗಿನ ವಾತಾವರಣ ತುಂಬಾ ಚೆನ್ನಾಗಿರುತ್ತೆ. ಆ ಮಂಜು ಬೀಳುತ್ತಲ್ಲ, ಅದು ಒಂಥರ ಸ್ಕಿನ್ನ ಫ್ರೆಶ್ ಆಗಿ ಇರೋ ತರ ಅನ್ಸುತ್ತೆ. ಸೊ ಅದೊಂದು, ಮತ್ತೆ ಕೆಲವೊಂದಷ್ಟು ಸ್ಕಿನ್ ಕೇರ್ ಐಟಮ್ಸ್, ಮತ್ತೆ ಅದ್ರ ಜೊತೆಗೆ ಪ್ರಾಪರ್ ಡಯಟ್ ಮಾಡಿದೆ. ಅಂದ್ರೆ ಸ್ವಲ್ಪ ವೆಜಿಟೇಬಲ್ಸ್ ಮತ್ತೆ ಸೊಪ್ಪನ್ನ ನಾನು ಹೆಂಗೆ ಅಂತಂದ್ರೆ, ಪಾಲಕ್ ಸೊಪ್ಪು ಮತ್ತೆ ಶುಂಠಿ ಮತ್ತೆ ಫ್ಲಾಕ್ ಸೀಡ್ಸ್ ನ ಹಾಕೊಂಡು ಅದನ್ನ ಗ್ರೈಂಡ್ ಮಾಡಿ ಅದನ್ನ ಒಂದೊಂದು ಲೋಟ ಕುಡಿತಾ ಇದ್ದೆ. PCODನ ಕಂಟ್ರೋಲ್ ತಗೊಂಡ್ಬರ್ಬೇಕಲ್ಲ, ಸೊ ಅದಕ್ಕೆ ಡಯಟ್, ವರ್ಕೌಟ್ ಇದನ್ನೆಲ್ಲ ಮಾಡಕ್ ಶುರು ಮಾಡಿದೆ. ಅದ್ರ ಜೊತೆಯಲ್ಲಿ ನಾನು ಯಾವಾಗ ಇದನ್ನೆಲ್ಲ ಸ್ಟಾರ್ಟ್ ಮಾಡ್ಕೊಂಡೆ, ಡಯಟ್ ಮತ್ತೆ ವರ್ಕೌಟ್ ಸ್ಟಾರ್ಟ್ ಮಾಡ್ಕೊಂಡೆ, ನನ್ನ ಸ್ಕಿನ್ ಸ್ವಲ್ಪ 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 ಸರಿ ಆಗ್ತಾ ಬಂತು. ಅದರ ಜೊತೆಗೆ ಕೆಲವೊಂದು ಪ್ರಾಡಕ್ಟ್ಸ್ ನ ಯೂಸ್ ಮಾಡಿದೆ. ಮತ್ತೆ ಮೇಜರ್ ಆಗಿ ನನಗೆ ವರ್ಕ್ ಆಗಿತ್ತು ಬಂದು ಕೊಬ್ಬರಿ ಎಣ್ಣೆ ಎಕ್ಸ್ಟ್ರಾ ವರ್ಜಿನ್ ಕೊಕೊನಟ್ ಆಯಿಲ್. ಅದು ಸಿಕ್ಕಾಪಟ್ಟೆ ಚೆನ್ನಾಗಿ ವರ್ಕ್ ಆಯ್ತು. ಅದು ಹೆಂಗೆ ಅಂತ ಅಂದ್ರೆ, ಸೊ ಇದು ನೀವು ಬೇಕಾದ್ರೂ ಟ್ರೈ ಮಾಡಿ. ತುಂಬಾ ಡ್ರೈ ಸ್ಕಿನ್ ಇದ್ರೆ ನೀವು ಜಸ್ಟ್ ಕೊಬ್ಬರಿ ಎಣ್ಣೆನ ಸ್ವಲ್ಪ ತಗೊಂಡು ಅದನ್ನ ಬೆಚ್ಚಗೆ ಮಾಡಿ ಮೈಯೆಲ್ಲ ಮಸಾಜ್ ಮಾಡಿ, ಫೇಸ್ ಎಲ್ಲ ಮಸಾಜ್ ಮಾಡಿ ವಾಶ್ ಮಾಡ್ಕೊಳ್ಳಿ ಬೆಚ್ಚಗಿರೋ ನೀರಿಂದ. ಅಗೇನ್ ಆಯಿಲಿ ಸ್ಕಿನ್ ಇರೋರು ಬಂದ್ಬಿಟ್ಟು ಕೊಬ್ಬರಿ ಎಣ್ಣೆನ ತಗೊಂಡು ಅದನ್ನ ಸ್ವಲ್ಪ ಬೆಚ್ಚಗೆ ಮಾಡಿ ಅದ್ರೊಳಗಡೆ ಒಂದು ಹಾಫ್ ಲೆಮನ್ ಅಷ್ಟು ಜ್ಯೂಸ್ನ ಸ್ಕ್ವೀಸ್ ಮಾಡಿ ಹಾಕಿ ಅದನ್ನ ಬಾಡಿ ಅಂಡ್ ಫೇಸ್ ಮಸಾಜ್ ಮಾಡಿ, ಸೊ ಆಫ್ಟರ್ ಸ್ನಾನ ಮಾಡ್ಕೊಳ್ಳಿ. ಅದು ಮಾಡಿ ಈ ವೀಕ್ಗೆ ಒಂದ್ಸಲಿ ಟೂ ಟೈಮ್ಸ್ ಮಾಡಿ ನೋಡಿ, ನಿಮಗೆ ಬೆಸ್ಟ್ ರಿಸಲ್ಟ್ ಗೊತ್ತಾಗುತ್ತೆ. ಮತ್ತೆ ನನ್ನ ಸ್ಕಿನ್ ಕೇರ್ ಅಲ್ಲಿ ನಾನು ಮೇಜರ್ ಆಗಿ ಮಾಡಿದ್ದು ವೀಕ್ಲಿ ಟ್ವೈಸ್ ಫೇಸ್ ಪ್ಯಾಕ್ ಅಂಡ್ ಸ್ಕ್ರಬ್ಬಿಂಗ್. ಮತ್ತೆ ನನ್ಗೆ ಇನ್ನೊಂದು ಪ್ರಾಡಕ್ಟ್ ಬಂದು ತುಂಬಾ ಹೆಲ್ಪ್ ಆಗಿತ್ತು ನನ್ನ ಪಿಗ್ಮೆಂಟೇಷನ್ ಎಲ್ಲ ಹೊರಗಡೆ ಬರೋದಕ್ಕೆ, ನನ್ನ ಸ್ಕಿನ್ ಸ್ವಲ್ಪ ಗ್ಲೋ ಅಪ್ ಆಗೋದಕ್ಕೆ. ಈ ಒಂದು ಫೇಸ್ ವಾಶ್, ಎತಿ ಗ್ಲೋ ಫೇಸ್ ವಾಶ್, ಇದು ತುಂಬಾ ಚೆನ್ನಾಗಿದೆ. ಆ ಬ್ಲ್ಯಾಕ್ನೆಸ್ ಇದೆಲ್ಲ ಹೋಗ್ಬಿಡುತ್ತೆ ಬೇಗ. ಸೊ ನೋಡಿ, ಇದೊಂದು. ಅದಾದ್ಮೇಲೆ ಸೊ ಕ್ಲೆನ್ಸರ್, ಟೋನರ್, ಸಿರಮ್, ಮಾಯಿಶ್ಚರೈಸರ್ ಅಂಡ್ ಲಾಸ್ಟ್ ಸನ್ಸ್ಕ್ರೀನ್ ಮಾತ್ರ ದಯವಿಟ್ಟು ಮಿಸ್ ಮಾಡಬೇಡಿ. ಸನ್ಸ್ಕ್ರೀನೇ ಇಂಪಾರ್ಟೆಂಟು. ಎಲ್ಲರೂ ಹೇಳ್ತಾರೆ, ನಾನು ಹೇಳ್ತೀನಿ ಬಿಕಾಸ್ ನಾನು ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಅದಕ್ಕೋಸ್ಕರನೇ ನಾನು ಫಸ್ಟು ಸನ್ಸ್ಕ್ರೀನ್ನ ಹಾಕೊಂಡಿದ್ದು ಅಂತ ಅಂದರೆ ಲೋಟಸ್ ಸನ್ಸ್ಕ್ರೀನು. ಅದು ತುಂಬ ಆಯಿಲಿ ಥರ ಅನ್ನಿಸ್ಬಿಡ್ತಾ ಇತ್ತು. ನಾನು ಅಷ್ಟೊಂದು ಆಗಲಿಲ್ಲ ನನ್ನ ಸ್ಕಿನ್ನಿಗೆ ಅದು. ಸೊ ಹಾಗಾಗಿ ನಾನು ಅದನ್ನು ಬಿಟ್ಬಿಟ್ಟೆ. ಬಿಟ್ಟು ಆದಮೇಲೆ ಮಾಮಾ ಅರ್ತ್ ವಿಟಮಿನ್ ಸಿ ಇದನ್ನು ತಗೊಂಡೆ. ಮತ್ತು ನನ್ನ ಫೇವ್ರೆಟ್ ಸಿರಮ್ ಬಂದ್ಬಿಟ್ಟು ಇದು ಅಸೆಯ 10% ವಿಟಮಿನ್ ಸಿ ಆ್ಯಂಡ್ 5% ನಯಾಸಿನಮೈಡ್. ಇದು ಸೂಪರಾಗಿ ವರ್ಕ್ ಆಯಿತು. ಇದ್ರ ಜೊತೆಗೆ ನನ್ನ ಸ್ಕಿನ್ ಡ್ರೈ ಇರೋದ್ರಿಂದ ನಾನು ಫಸ್ಟು ಪಾಂಡ್ಸ್ ಮಾಯಿಶ್ಚರೈಸರ್ ಯೂಸ್ ಮಾಡ್ತಿದ್ದಿದ್ದು.
ಅದಾದ್ಮೇಲೆ ಒಂದಷ್ಟು ಕಡೆ ನೋಡ್ಬಿಟ್ಟು ಡೌಟ್ ಮೇಲೆ ಒಂದು ಪ್ರಾಡಕ್ಟನ್ನ ತಗೊಂಡೆ ಮಾಯಿಶ್ಚರೈಸರು. ಬಟ್ ಅದಿವಾಗ ಸ್ವಲ್ಪ ಚೆನ್ನಾಗಿ ವರ್ಕ್ ಆಯ್ತು ಅಂತ ಅನಿಸ್ತು. ಅದು ಬಂದ್ಬಿಟ್ಟು ಈ ಮೋಲಿ ಆಕ್ಚುಲಿ ಇದು ಖಾಲಿ ಆಗ್ಬಿಟ್ಟೈತೆ. ಇದು ಇದನ್ನ ಯೂಸ್ ಮಾಡ್ತಾ ಇದೀನಿ ಈಗ. ಸೊ ಮೇಕಪ್ ಮಾಡ್ಕೋಬೇಕಾದ್ರೂ ಸ್ವಲ್ಪ ಚೆನ್ನಾಗಿ ಮಾಯಿಶ್ಚರೈಸ್ ಇರೋದ್ರಿಂದ ಮೇಕಪ್ ಕೇಕಿ ಅನ್ಸಲ್ಲ. ಅದಾದ್ಮೇಲೆ ಗೈಸ್, ನೀವು ಹೊರಗಡೆ ಹೋಗ್ತಿದ್ದೀರಾ, ಇಷ್ಟು ಸ್ಕಿನ್ ಕೇರ್ ರೋಟೀನ್ ಮಾಡ್ಬಿಟ್ಟು ಹೊರಗಡೆ ಹೋಗ್ತಿದ್ದೀರಾ ಅಂತಂದ್ರೆ ದಯವಿಟ್ಟು ಯಾವ್ದಾದ್ರು ಒಂದು ಪೌಡರ್ನ ಹಚ್ಚಲೇಬೇಕು. ಯಾಕೆ ಗೊತ್ತಾ, ನಾವು ಸ್ಕಿನ್ ಕೇರ್ ಮಾಡಿದಾಗ ಸ್ವಲ್ಪ ಸ್ಕಿನ್ ಒಂಥರ ಎಣ್ಣೆ ತರ ಇರುತ್ತೆ, ಅಥವಾ ಆ ತರ ಇದ್ರೂ ಇಲ್ಲ ಅಂದ್ರೂ ಪೌಡರ್ ಹಾಕೋದ್ರಿಂದ ಹೊರಗಡೆ ಹೋದಾಗ ಡಸ್ಟ್ ಎಲ್ಲ ನಮ್ಮ ಸ್ಕಿನ್ ಮೇಲೆ ಕುತ್ಕೊಳ್ಳಲ್ಲ. ಇಲ್ಲ ಪೌಡರ್ ಹಾಕಿಲ್ಲ ನೀವು ಹಂಗೆ ಹೋದ್ರಿ ಅಂತಂದ್ರೆ ಆ ಡಸ್ಟ್ ಎಲ್ಲ ಕುತ್ಕೊಂಡು ಪಿಂಪಲ್ಸ್ ಬರಕ್ ಶುರುವಾಗುತ್ತೆ. ಮತ್ತೆ ಅದು ಕಲೆ ಎಲ್ಲ ಸ್ಟಾರ್ಟ್ ಆಗುತ್ತೆ, ಇದೆಲ್ಲ ಆಗುತ್ತೆ. ಸೊ ಹಾಗಾಗಿ ಪೌಡ್ರನ್ನ ಯೂಸ್ ಮಾಡಿ ನೋಡಿ. ಸೊ ನಾನು ಯೂಸ್ ಮಾಡೋದು ಮ್ಯಾಕ್ ಕಾಂಪ್ಯಾಕ್ಟ್. ಜಾಸ್ತಿ ಇದನ್ನ ಯೂಸ್ ಮಾಡಲ್ಲ. ಇದನ್ನ ಯೂಸ್ ಮಾಡೋದು ಬಂದು ಹೊರಗಡೆ ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ಮಾತ್ರ. ಮನೇಲಿದ್ರೆ ಸ್ಕಿನ್ ಕೇರ್ ಮಾಡಿ ಇದು ಈವಾ ಕಂಪನಿ ಕಾಂಪ್ಯಾಕ್ಟನ್ನ ಯೂಸ್ ಮಾಡ್ಕೊಂತೀನಿ. ಅದು ಚೆನ್ನಾಗಿದೆ. ಅದು ಸಿಗ್ಲಿಲ್ಲ ನನಗೆ, ಈಗ ತರಿಸ್ಬೇಕು ಆ್ಯಕ್ಚುಲಿ, ಹಳೇದು ಬಿಸಾಕ್ಬಿಟ್ಟಿದ್ದೀನಿ. ಸೊ ಅದೊಂದು. ಇಷ್ಟಾದ್ಮೇಲೆ ಅದೇ ಗ್ರೇಟ್ ಮಸಾಜ್ ಕೊಡಬೇಕು ಫೇಸ್ಗೆ ಎಣ್ಣೆಯಿಂದ. ಅಟ್ಲೀಸ್ಟ್ ವಾರಕ್ಕೆ 2 ಸಲ ಆದರೂ ಇದನ್ನೆಲ್ಲ ಮಾಡೋದ್ರಿಂದ ನೀವು ಏನಂತ ಅಂದ್ರೆ ಬೆಳಗ್ಗೆ ಮತ್ತೆ ಸಂಜೆ ನೈಟು 2 ಟೈಮ್ ಸ್ಕಿನ್ ರೂಟೀನ್ನ ಪಕ್ಕಾ ಮಾಡಿ ನೋಡಿ. ಪಕ್ಕಾ ನಿಮ್ಮ ಸ್ಕಿನ್ ಚೆನ್ನಾಗಾಗೇ ಆಗುತ್ತೆ. ನಾನು ಹೇಳಲ್ಲ ನಾನು ತುಂಬಾ ಬೆಳ್ಳಗಾಗ್ಬಿಡ್ತೀರಾ ಅಂತೆಲ್ಲ ನಾನು ಹೇಳಲ್ಲ. ಬಟ್ ನಿಮ್ಮ ಸ್ಕಿನ್ನು ಇನ್ನಷ್ಟು ಬ್ರೈಟ್ ಆಗುತ್ತೆ. ಇದೆಲ್ಲ ಕ್ಲಿಯರ್ ಆದ್ರೆ ಎಂಥ ಸ್ಕಿನ್ ಟೋನ್ ಇರೋರುನು ಆ ಒಂದು ಮಾರ್ಕ್ಸ್ ಆಗಿರ್ಲಿ, ಪಿಗ್ಮೆಂಟೇಷನ್ ಆಗಿರ್ಲಿ ಅವೆಲ್ಲ ಹೋದ್ಮೇಲೆ ಸಖತ್ತಾಗಿ ಕಾಣ್ತಾರೆ ಅವರು. ಅವ್ರ ಇನ್ನರ್ ಗ್ಲೋ ಎದ್ದು ಕಾಣುತ್ತೆ. ಸೊ ಇದಾಗಿತ್ತು ನನ್ನ ಫೇಸ್ನ ನನ್ನ ಸ್ಕಿನ್ ಟ್ರಾನ್ಸ್ಫಾರ್ಮೇಷನ್ ಇದಾಗಿತ್ತು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಇದೇ ಥರದ ಸ್ಕಿನ್ ಆ್ಯಂಡ್ ಹೇರ್ ಟಿಪ್ ಆ್ಯಂಡ್ ಕೇರ್ಗೋಸ್ಕರ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮಾಡೋದನ್ನ ಮರಿಬೇಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.